ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದು ಸಿಗಂದೂರು ಹೋಗಬೇಕು ಅಂತ, ಬಟ್ ಏನೂ ಆಗ್ತಾನೇ ಇದ್ದಿಲ್ಲ. ಫೈನಲಿ ಇವತ್ತು ಸಿಗಂದೂರು ಹೋಗ್ತಾ ಇರೋದು. ನಾವು ಬ್ಯಾಂಗ್ಳೂರಿಂದ KSRTC ಪಲ್ಲಕ್ಕಿ ಬಸ್ ಬುಕ್ ಮಾಡಿಕೊಂಡು ಸಾಗರ್ ರೀಚ್ ಆದ್ವಿ. ಮಾರ್ನಿಂಗ್ ಆಗಿತ್ತು. ದೆನ್ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸಿಗಂದೂರಿಗೆ ಹೋಗೋಣ ಅಂತ ಕೇಳಿದಾಗ ಅಲ್ಲಿ KSRTC ಮತ್ತು ಪ್ರೈವೇಟ್ ಬಸ್ ಎರಡೂ ಇದೆ, ಬಟ್ KSRTC ಫ್ರೀಕ್ವೆಂಟ್ ಆಗಿಲ್ಲ. ಸೊ ಬೆಟರ್ ಟು ಆಪ್ಟ್ ಇಟ್ ಫಾರ್ ಪ್ರೈವೇಟ್ ಬಸ್. ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಬಸ್ ಬಂತು. ಫೈನಲಿ ಬ್ರಿಡ್ಜ್ ಬಂತು. ಬ್ರಿಡ್ಜ್ ಆಗಿದ್ಮೇಲೆ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ವ್ಯೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಆ್ಯಂಡ್ ತುಂಬ ಬೇಗ ಹೋಗ್ತೀವಿ. ಮೊದಲೆಲ್ಲ ಆದರೆ ಲೇಟ್ ಆಗ್ತಿತ್ತು, ಬಟ್ ಇವಾಗ ಬ್ರಿಡ್ಜ್ ಆಗಿದ್ಮೇಲೆ ತುಂಬ ಬೇಗ ರೀಚ್ ಆಗ್ತೀವಿ. ಫೈನಲಿ ನಾವು ಟೆಂಪಲ್ ರೀಚ್ ಆದ್ವಿ. ಇಲ್ಲಿ ಆ್ಯಕ್ಚುಲಿ ಲಗೇಜ್ ಮತ್ತು ಸ್ಲಿಪ್ಪರೆಲ್ಲ ಬಿಡೋದಕ್ಕೆ ಕೌಂಟರ್ ಇದೆ. ನಾವು ಇಲ್ಲೇ ಇಟ್ಟು ಟೋಕನ್ ತೊಗೊಂಡು ಹೋಗ್ಬೋದು. ಸೊ ಟೆಂಪಲ್ ಇದು ಔಟ್ಸೈಡ್ ವ್ಯೂ. ಒಳಗಡೆ ನಮಗೆ ಮೊಬೈಲ್ ಅಲೋ ಇಲ್ಲ. ಈವನ್ ಬೋರ್ಡ್ ಕೂಡ ಹಾಕಿದ್ದಾರೆ, ನಾವೇನು ವೀಡಿಯೋ ಮಾಡೋ ಹಾಗಿಲ್ಲ, ಫೋಟೋ ಕೂಡ ತೆಗಿಯೋ ಹಾಗಿಲ್ಲ. ಸೊ ದಿಸ್ ಇಸ್ ಜಸ್ಟ್ ಇನ್ಸೈಡ್. ಬಟ್ ನಾವು ನಾರ್ಮಲ್ ಮಂಡೇ ಹೋಗಿರೋದಕ್ಕೆ ತುಂಬ ಫ್ರೀ ಇತ್ತು. ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇನ್ನೂ ಇತ್ತು, ಅದಕ್ಕೆ ನಾವು ಪ್ರಸಾದ ತೊಗೊಂಬರೋಣ ಅಂತ ಹೋದ್ವಿ. ಸೊ ಟೈಮಿಂಗ್ ಎಲ್ಲ ಹಾಕಿದ್ದೀನಿ ಪ್ರಸಾದದ್ದು. ಪ್ರಸಾದ ಅಂದರೆ ಇಲ್ಲಿ ಅವರೇ ಬಂದು ಬಡಿಸಲ್ಲ, ನಾವೇ ಹೋಗ್ಬಿಟ್ಟು ತೊಗೋಬೇಕು. ಆ್ಯಂಡ್ ಇಲ್ಲಿ ರೆಸ್ಟ್ ರೂಮ್ ಎಲ್ಲ ಇದೆ, ವಾಶ್ರೂಮು, ಈವನ್ ಹಾಟ್ ವಾಟರ್ ಕೂಡ ಸಿಗುತ್ತೆ. ಇನ್ ಕೇಸ್ ಏನಾದರೂ ಡೈರೆಕ್ಟಾಗಿ ನಾವು ಇಲ್ಲೇ ಬಂದು ಫ್ರೆಶಪ್ ಆಗ್ಬೋದಿದ್ರೂ ಹಾಟ್ ವಾಟರ್ ಎಲ್ಲ ಸಿಗುತ್ತೆ. ಆ್ಯಂಡ್ ಪೇಯ್ಡ್ ಏನಿಲ್ಲ, ಇಟ್ ಈಸ್ ಫ್ರೀ ಓನ್ಲಿ. ನಾವು ಮತ್ತೆ ಸಾಗರ್ ರೀಚ್ ಆಗೋಷ್ಟೊತ್ತಿಗೆ ಅರೌಂಡ್ 7:30 ಆಗಿತ್ತು. ಬಿಕಾಸ್ ಬ್ಯಾಂಗ್ಳೂರು ರಿಟರ್ನ್ ಆಗಬೇಕಿತ್ತು. ಬಸ್ ಬುಕ್ ಮಾಡಿದ್ವಿ, KSRTC ಮಾಡಲಿಲ್ಲ. ಈ ಸರಿ VRL ಮಾಡಿದ್ವಿ, ಜಸ್ಟ್ ಫಾರ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಇಲ್ಲೇ ನಿಯರ್ ಬೈ ಒಂದು ರೆಸ್ಟೋರೆಂಟ್ ಬಂದು ಊಟ ಮಾಡಿದ್ವಿ. ಫುಡ್ ವಾಸ್ ಅಮೇಝಿಂಗ್, ಆ್ಯಂಡ್ ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.